ಜನಪ್ರಿಯ ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಕೇರ್ ಘಟಕ ಉದ್ಘಾಟನೆ. ಹಾಸನದ ಪ್ರತಿಷ್ಠಿತ ಜನಪ್ರಿಯ ಆಸ್ಪತ್ರೆ ವತಿಯಿಂದ ಜಿಲ್ಲೆಯ ಜನತೆಗೆ ಹೃದಯದ ಚಿಕಿತ್ಸೆಗಾಗಿ ಜನಪ್ರಿಯ ಕಾರ್ಡಿಯಾಕ್ ಕೇರ್ ನೂತನ ಘಟಕವನ್ನು ಆರಂಭಿಸಲಾಗಿದೆ. ಇನ್ನು ನೂತನ ಘಟಕವನ್ನು ಸಂಸದ ಶ್ರೇಯಸ್ ಪಟೇಲ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆ ಮಾಡಿದರು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮೆಲ್ಲ ಪತ್ರಕರ್ತರಿಗೆ ಮುಖ್ಯವಾಗಿ ನಮ್ಮ ಹಿರಿಯ ಬಳಿಕ ಮಾತನಾಡಿದಂತಹ ಅವರು ಬಡವರು ಮತ್ತು ಸಾಮಾನ್ಯ ಜನರಿಗೆ ಉಚಿತ ಹಾಗೂ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನ ನೀಡಲು ಇರುವ ಸರ್ಕಾರದ ಯೋಜನೆಗಳನ್ನು ಅಳವಡಿಸಿಕೊಂಡು ವೈದ್ಯಕೀಯ ಸೌಲಭ್ಯ ನೀಡುವಂತೆ ತಿಳಿಸಿದರು. ನಮ್ಮ ಹಾಸನದಲ್ಲಿ ಪ್ರಖ್ಯಾತ ಆಸ್ಪತ್ರೆ ಜನಪ್ರಿಯ ಆಸ್ಪತ್ರೆಯ ಕಾರ್ಡಿಯಾಕ್ ಕೇರ್ ಅಂತ ಒಂದು ಕ್ಯಾತ್ ಲ್ಯಾಬನ್ನು ಇವತ್ತು ನಮ್ಮ ಡಾಕ್ಟರ್ ಬಶೀರ್ ಸರ್ ಅವರು ಹೊಸದಾಗಿ ನೂತನವಾಗಿ ಹೃದ್ರೋಗ ಸಂಬಂಧಪಟ್ಟಂತಹ ಚಿಕಿತ್ಸೆಗೆ ಅದು ಸ್ಟೆಂಟ್ ಆಗಿರ್ಬೋದು, ಏನೇನು ಹೃದ್ರೋಗಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗೆ ಒಂದು ವಿಶೇಷವಾದಂತಹ ಕಾರ್ಡಿಯಾಕ್ ಕೇರ್ ಅಂತ ಒಂದು ಆಸ್ಪತ್ರೆಯಲ್ಲಿ ವಿಶೇಷವಾದಂಥ ವಿಭಾಗವನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ನಾವು ನಮ್ಮ ಡಾಕ್ಟರ್ ಬಶೀರ್ ಸರ್ ಅವರು, ನಮ್ಮ ಮದನನ್ ಅವರು, ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಅಧ್ಯಕ್ಷರು ಅವೆಲ್ಲ ಸೇರಿ ಇವತ್ತೊಂದು ನಮ್ಮ HP ಮೋಹನ್ ಅವರು ಸೇರಿ ಇವತ್ತೊಂದು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋಕ್ಕೆ ನಮ್ಮ ಹಾಸನದಲ್ಲಿ ಇದು ಜನಪ್ರಿಯ ಅಂದರೆ ಅದಕ್ಕೆ ಆದಂಥ ಒಂದು ಪ್ರಖ್ಯಾತಿಗೊಂಡಿರುವಂತಹ ಆಸ್ಪತ್ರೆ. ಪ್ರಥಮವಾಗಿ ಆರ್ಥೋಪೆಡಿಕ್ ಆಗಿರ್ಬೋದು, ನ್ಯೂರಾಲಜಿಗೆಲ್ಲ ಖ್ಯಾತಿ ಹೊಂದಿರುವಂತಹ ಆಸ್ಪತ್ರೆ ಇದು. ಇವತ್ತು ಕಾರ್ಡಿಯಾಕ್ ಕೇರ್ನ ವಿಭಾಗನ ಉದ್ಘಾಟನೆಯನ್ನು ಮಾಡಿದ್ವಿ. ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ಒಂದು ಮಾನಿಟ್ರಿಂಗಲ್ಲಿ ಇವತ್ತು ಈ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಹಾಸನದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ, ಹಾಸನ ಅಂತಲ್ಲ ಇಡೀ ರಾಜ್ಯಾದ್ಯಂತ ದೇಶದಲ್ಲೆಲ್ಲ ಈಗ 20-25 ವಯಸ್ಸಿನವರು, ಅದರ ಮೇಲ್ಪಟ್ಟವರು, 40 ಅತ್ಯಂತ ಹೆಚ್ಚಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳು ಬರ್ತಾ ಇದ್ದಾವೆ. ಹಾಗಾಗಿ ನೂತನವಾಗಿ ಆಗಿರುವಂಥದ್ದು ನಮಗೆಲ್ಲ ಒಂದು ಅತ್ಯಂತ ಸಂತೋಷವಾದಂಥ ವಿಷಯ. ಜೊತೆಗೆ ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ನಾನು ನಮ್ಮ ಡಾಕ್ಟರ್ ಬಶೀರ್ ಸರ್ ಮಾತಾಡ್ತಿದ್ವಿ, ಸರ್ಕಾರಿಯಲ್ಲಿ ಯಾವ್ಯಾವುದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದ್ಯಾವುದು ಯೋಜನೆಗಳಿದೆ ಅದೆಲ್ಲ ನಮ್ಮ ಈ ಆಸ್ಪತ್ರೆಯಲ್ಲಿದೆ. ಬಂದಂತಹ ಪೇಷಂಟ್ಸ್ಗೆ ಅತ್ಯಂತ ಕ್ಯಾಶ್ಲೆಸ್ಸಲ್ಲಿ ನಗದು ರಹಿತವಾಗಿ ಕೊಡುವಂತಹ ಚಿಕಿತ್ಸೆ ಕೊಡುವಂಥ ಒಂದು ಕೆಲಸವನ್ನು ಸಹ ಇವತ್ತು ಜನಪ್ರಿಯ ಆಸ್ಪತ್ರೆ ಮಾಡ್ತಾ ಇದೆ. ನಾನು ಸಮಸ್ತ ನಮ್ಮ ಹಾಸನ ನಾಗರಿಕರಿಗೆ, ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೀವಿ. ಇನ್ನು ಕಾರ್ಡಿಯಾಕ್ ಕೇರ್ ಘಟಕ ಉದ್ಘಾಟನೆ ನಿಮಿತ್ತ ಜೂನ್ 4ರಿಂದ 30ರವರೆಗೆ ಉಚಿತ ಹೃದಯ ತಜ್ಞರ ಸಲಹೆ, TMT, 2D ಎಕೋ, ECG ಪರೀಕ್ಷೆಗೆ ತಗುಲುವ ವೆಚ್ಚ ಒಟ್ಟು 4,500 ರೂಪಾಯಿ. ಆದರೆ ನಮ್ಮ ವತಿಯಿಂದ ಸಾರ್ವಜನಿಕರಿಗೆ ಸದುಪಯೋಗವಾಗಲಿ ಎಂದು ರಿಯಾಯಿತಿ ನೀಡಿ 1,500 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ತಿಳಿಸಿದರು. ಇನ್ನು ಸಾರ್ವಜನಿಕರು ಈ ಒಂದು ಕೊಡುಗೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿದ್ರು. ಈ 3 ಟೆಸ್ಟ್ಗಳಲ್ಲಿ ಏನಾದರೂ ಸಮಸ್ಯೆ ಬಂದರೆ ಮಾತ್ರ ಮುಂದೆ ಅಂಗೀಕಾರ ಅಂತ ಗೊತ್ತಾಗುತ್ತೆ. ಸೊ ಬೇಸಿಕ್ ಟೆಸ್ಟ್ ಏನಿದೆ, ECG, ಎಕೋ, TMT, ಇವಾಗ ಡಾಕ್ಟರ್ ಮಾತಾಡಬೇಕು, ಅದೆಲ್ಲ ಬಗ್ಗೆ ಇವಾಗ ಏನಿಲ್ಲ. ಅಲ್ಲಿ 20 years ವರೆಗೂ ಈ ಥರ ಆಗುತ್ತೆ. 35 years, 45 years ಸಾಮಾನ್ಯವಾಗಿ ಈ ಥರ ಕಾಯಿಲೆ ಬರುವುದರಿಂದ ಒಟ್ಟಿನಲ್ಲಿ ಯಾವ ಹೇಳ್ತಿದ್ದಂಗೆ ಎಲ್ಲವನ್ನ ನಾವು ಒಟ್ಟಿನಲ್ಲಿ ಟೆಸ್ಟ್, ವರ್ಷಕ್ಕೊಂದ್ಸಲ ಒಂದು ಟೆಸ್ಟ್ ಇನ್ನಕ್ಕೆ ವರ್ಷ ಮಾಡ್ತಾ ಇದ್ವಿ. ಏನು ತಪ್ಪೇನಿಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ನಾವು ಕರೆಕ್ಟಾಗಿ ಆರೋಗ್ಯ ಕಾಪಾಡ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ, ನಮ್ಗೆ ಯಾವಾಗ ಹುಷಾರಿಲ್ಲ ಆವಾಗ ಗೊತ್ತಾಗುತ್ತೆ ನನ್ನ ಸಮಸ್ಯೆ ಏನು ಅಂತ. ಎಕ್ಸಾಂಪಲ್ ನನಗೆ ಕೊರೋನಾ ಆಗಿತ್ತು, ನನ್ನ ಕಡೆ ಎಲ್ಲ ನನ್ನ ಡಾಕ್ಟರ್, ನಮ್ಮ ಅಣ್ಣ ಮಗ ಡಾಕ್ಟರ್ ಇಲ್ಲೆಲ್ಲ ನಮ್ಮೂರಿಗೆ ಬರಬೇಕು. ನಾನು ಇಲ್ಲಿಂದ ದಾಸೇಶ್ವರ ನನಗೆ ಗಾಬರಿ ಏನಾಗ್ತದೆ, ಆಕ್ಸಿಜನ್ ಬೇಕಾದ್ರೆ ಕಾರಲ್ಲಿ ಆಕ್ಸಿಜನ್ ಹಾಕೊಂಡು ಏನಿಲ್ಲ ಅದನ್ನೆಲ್ಲ ನಡೆಯೋದು. ಅದೇ ವೇಟರ್ ಆ ಭಯ ನನಗೆ ಕೂಡ ಇತ್ತು. ಸೊ ಎಲ್ಲರೂ ಒಂದು ತಪಾಸಣೆ ಮಾಡಿ ತಮ್ಮ ಆರೋಗ್ಯವನ್ನ ಗಟ್ಟಿಮುಟ್ಟಾಗಿಟ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಆರೋಗ್ಯ ಏನಿದೆ, ನಮ್ಮ ಜನಪ್ರಿಯ ಕಾರ್ಡಿಯಾಕ್ ಕೇರ್ ಸೆಂಟರ್ ಇಂದ ಎಲ್ಲ ನಮ್ಮ ಸರ್ಕಾರಿ ಯೋಜನೆಗಳು, APRK, ಯಶಸ್ವಿನಿ, ESI
ಮತ್ತೆ ಕಾಸ್ ಅಂದ್ರೆ ಪ್ರೈವೇಟ್ ಏನಿದೆ ನಮ್ಮ ಇವರಿಗೆ ಸರ್ಕಾರಿ ನೌಕರರಿಗೆ ಏನು ಒಂದು ಕಾಸ್ ಯೋಜನೆ ಹೊಸದಾಗಿ ಸರ್ಕಾರ ಬಿಡುಗಡೆ ಮಾಡಿ, ಅದು ಜೊತೆಗೆ KSRTC ಯೋಜನೆ ಅಂತ ಸರ್ಕಾರ ಯೋಜನೆ ಅದಿದೆ. ಜೊತೆಗೆ ನಮ್ಮ ಇದರಲ್ಲಿ KEB ಒಂದು ವಿಶೇಷವಾದ ಅದು ಎಲ್ಲ ಕಡೆ ಇರುತ್ತೆ ಉಡಾವಣೆ ಅಂತ ಅದು ಕೂಡ ಇದೆ. ಅದೇ ಬೇರೆ ಬೇರೆ ಏನಿದೆ ಏನೆಲ್ಲ ಸ್ಕೀಮ್ಗಳು ಸರ್ಕಾರ ಸವಲತ್ತು ಜೊತೆಯಲ್ಲಿ ESI ಮತ್ತೆ ಜೊತೆಯಲ್ಲಿ ಇದು ECHS ಅಂತಾರೆ, ಅಂದ್ರೆ ಯಾರಿಗೆ ಎಕ್ಸ್ ಸರ್ವಿಸ್ ಮ್ಯಾನು ಜೊತೆಗೆ MCF ಎಲ್ಲ ಫೆಸಿಲಿಟಿ ಕೂಡ ಸರ್ಕಾರದ ಎಲ್ಲ ಸ್ಕೀಮ್ಗಳನ್ನ ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಎಲ್ಲ ಸ್ಕೀಮ್ ಅನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ. ಜೊತೆಗೆ ನಮ್ಮ MP ಅವರು MP ಶೇಷ್ ಪಾಟೀಲ್ ಅವರು ಕೂಡ ಅವರು ಹೇಳ್ತಾ ಇರ್ತಾರೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ಕಾರಣ ಎಲ್ಲ ಸ್ಕೀಮ್ ಅನ್ನು ನಾವು ತಗೊಂಡಿದ್ದೀವಿ ಕೂಡ ಒಂದು ಒಳ್ಳೆಯ ಕಾರ್ಯ ಸಾಧನೆಯನ್ನು ಮಾಡಿದವರು. ಅವರ ಆಸ್ಪತ್ರೆಯಲ್ಲಿ ಈಗ ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಖ್ಯವಾಗಿ ನಮಗೆ ಹಾಸನದಿಂದ ನಾವು ಬೇರೆ ನಗರಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತಿನಲ್ಲಿ ಬಹಳ ಕಡಿಮೆ ಹೃದ್ರೋಗಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆ ನಮಗೆ ಇರುವಂಥದ್ದು. ಅದರಲ್ಲೂ ಕೂಡ ಅತ್ಯಾಧುನಿಕವಾದಂತಹ ವ್ಯವಸ್ಥೆಯನ್ನು ನುರಿತ ವೈದ್ಯರ ತಂಡದೊಂದಿಗೆ ಈ ಒಂದು ಆಸ್ಪತ್ರೆಯಲ್ಲಿ ಹೃದ್ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಶ್ಲಾಘನೀಯವಾದಂತಹ ಕಾರ್ಯ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಆಸ್ಪತ್ರೆಯಲ್ಲಿ ಸದಾ ಒಳಿತಾಗಲಿ. ಆಸ್ಪತ್ರೆ ಅಂತ ಹೆಸರಾಗಿರ್ತಕ್ಕಂಥದ್ದು ಆಸ್ಪತ್ರೆ. ಕಾರಣ ಇಷ್ಟೇ, ಡಾಕ್ಟರ್ ಬಶೀರ್ ಅವರು ತಮ್ಮ ಪರಿಶ್ರಮದ ಮೂಲಕ ಈ ಸಂಸ್ಥೆಯನ್ನು ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಜೊತೆಗೆ ಹಾಸನದ ಎಲ್ಲ ಸಮುದಾಯದ ಬಡವರು ಬಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಪಡಿತಕ್ಕಂಥ ಚಿಕಿತ್ಸಾ ಸೌಲಭ್ಯವನ್ನು ಇಲ್ಲಿಯೇ ಕಲ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಈ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಈಗ ಹೃದಯಕ್ಕೆ ಸಂಬಂಧಪಟ್ಟಂತೆ ಇರುವ ಸಮಸ್ಯೆಗಳಿಗಾಗಿ ನುರಿತ ವೈದ್ಯರಾದ ಮಂಜುನಾಥ್ ಅವರೊಂದಿಗೆ ಕ್ಯಾತ್ ಲ್ಯಾಬನ್ನು ಆರಂಭಿಸುವ ಮೂಲಕ ಒಂದು ಹೊಸ ಚಿಕಿತ್ಸೆಯ ವ್ಯವಸ್ಥೆಯನ್ನು ಕೂಡ ಈ ಆಸ್ಪತ್ರೆಯಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಜನರಿಗೆ ದೊರೆತಂಥ ಸೌಭಾಗ್ಯ ಅಂತ ತಿಳಿಸ್ತಾ ಅವರಿಗೆ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಅಂತೇಳಿ ಆಶಿಸ್ತೀವಿ. ನಾವು ಮೂಲತಃ ಬೆಂಗಳೂರವರು, ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಕಲಿಸಿ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಅಂತ ಅಷ್ಟೇ ಅಲ್ಲ, ಇಲ್ಲಿಂದ ಜನತೆಗೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆಸಿ ಇದು ಮಾಡ್ತಾ ಕರೆಸ್ಕೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ನಾವು ಇಲ್ಲಿಂದ ಜನತೆಗೋಸ್ಕರ ಮತ್ತು ಎಲ್ಲರ ಆರೋಗ್ಯಕ್ಕೋಸ್ಕರ ಏನು ಬೇಕೋ ಎಲ್ಲ ರೀತಿಯ ಇದು ಮಾಡ್ತೀವಿ. ಆ್ಯಂಡ್ ಹೃದ್ರೋಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನು ಹೊಸದಲ್ಲ, ಇದು ವರ್ಷಗಳಿಂದ ಇರೋವಂಥದ್ದೇ. ಸೊ ಅದರಲ್ಲಿ ನಾವು ಮಾಡಬೇಕಾಗಿರೋದಂತೂ ಅಂದರೆ ನಮಗೆ ಈಗ ಇರುವಂಥ ಕಂಡೀಷನ್ ಏನಂತ ಅಂದರೆ ಮುಂಚೆ ಎಲ್ಲನೂ 60 ವರ್ಷ 70 ವರ್ಷದವರೆಗೆ ಹೃದ್ರೋಗ ಕಾಣಿಸ್ಕೊಳ್ತಾ ಇತ್ತು. ಇವಾಗ ನಮಗೆಲ್ಲ ತಿಳಿದಿರೋ ಹಾಗೆ ಎಳೆ ವಯಸ್ಸಲ್ಲೇ ಬರ್ತಾ ಇದೆ. ಇದು ಯಾಕೆ ಏನು ಅಂತ ಕೇಳೋದಾಯಿತು ಅಂದರೆ ಹೇಳಬೇಕು ಅಂತಂದರೆ, ಒಂದು ನಮ್ಮ ಪ್ರೊಫೆಸರ್ ಇದೇ ಥರ ಹೇಳ್ತಿದ್ರು, ಒಂದು ವಾಕ್ಯ ಹೇಳ್ತಿದ್ರು, ಇಟ್ ಈಸ್ ಹಾರ್ಟ್ ಡಿಸೀಸ್ ಈಸ್ ನಾಟ್ ಜಸ್ಟ್ ಅ ಹಾರ್ಟ್ ಡಿಸೀಸ್, ಇಟ್ ಈಸ್ ಅ ಡಿಸೀಸ್ ಆಫ್ ಲೈಫ್ ಸ್ಟೈಲ್, ಇಟ್ ಈಸ್ ಅ ಡಿಸೀಸ್ ಆಫ್ ಸೆಕೆಂಡರಿ ಹ್ಯಾಬಿಟ್ಸ್ ಆ್ಯಂಡ್ ಇಗ್ನೋರೆನ್ಸ್ ಆಫ್ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಸೊ ನಾವು ಬೇಸಿಕಲಿ ನಾವು ನಮ್ಮ ಆರೋಗ್ಯನ ಮುಂಚೆಯಿಂದ ಕಾಪಾಡ್ಕೊಂಡು ಬಂತು ಅಂತಂದರೆ ನಮ್ಮ ಹೃದಯದ ಆರೋಗ್ಯನೂ ಬರುತ್ತೆ. ನಾವು ಹೇಳ್ತಾರೆ ಅಚಾನಕ್ಕಾಗಿ ಇದಾಗಬೇಕು, ಮೃತ್ಯು ಆಗಬೇಕು, ಹೃದಯಾಘಾತ ಆಗಬೇಕು ಅಂತ. ಅಚಾನಕ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಕೆಲವೊಂದು ಸೂಚನೆಗಳು ಇರ್ತವೆ. ಎದೆ ನೋವು ಬರೋದಾಗಲಿ, ಎದೆ ಉಳಿ ಬರೋದಾಗಲಿ, ಆಯಾಸ ಬರೋದಾಗಲಿ, ಆ ಥರ ಕೆಲವೊಂದು ಸೂಚನೆಗಳು ಇರ್ತವೆ. ಅಂಥದ್ದನ್ನು ನಾವು ಇಗ್ನೋರ್ ಮಾಡ್ತೀವಿ, ಅದರ ಬಗ್ಗೆ ತಲೆ ಕೆಡ್ಸೋಣಕ್ಕೆ ಹೋಗೋದಿಲ್ಲ. ಪರವಾಗಿಲ್ಲ, ನಡೀತದೆ, ಈ ಚಿಕ್ಕ ವಯಸ್ಸಲ್ಲಿ ಏನೂ ಆಗೋದಿಲ್ಲ ಅಂತ ನಾವು ಸ್ವಲ್ಪ ಇಗ್ನೋರ್ ಮಾಡ್ತೀವಿ. ಸೊ ಅಂಥ ಕೆಲಸನ ಮಾಡಬಾರ್ದು. ನಮಗೆ ಯಾವುದೇ ಒಂದು ಲಕ್ಷಣ ಕಂಡುಬಂದ್ರೂ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಬೇಕು, ವಿಚಾರಿಸ್ಕೊಬೇಕು, ನಮ್ಮ ಸಂಶಯ ಬಗೆಹರಿಸ್ಕೊಬೇಕು. ತೊಂದರೆ ಇಲ್ಲ ಅಂತಂದರೆ ಆ ಹೃದಯದ ಬಗ್ಗೆ ತೊಂದರೆ ಇಲ್ಲ ಅಂತಂದರೆ ಎಲ್ಲರಿಗೂ ಒಳ್ಳೆಯದು. ಕೇಸ್ ಏನಾದರೂ ತೊಂದರೆ ಇತ್ತು ನೋಡಬೇಕು ಅಂತಂದರೆ ಅದನ್ನು ನಾವು ಮುಂದಿನ ಕಾರ್ಯಗಳನ್ನ ನೋಡಬೇಕಾಗ್ತದೆ. ಅದರಿಂದಾಗಿ ದಟ್ ಈಸ್ ದ ಹೆಲ್ತ್ ಎಜುಕೇಷನ್ ಅಥವಾ ಅವೇರ್ನೆಸ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹೆಲ್ತ್ ಕೇರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ನಾವು ಹೇಳ್ಬೋದು. ಯಾಕೆಂತಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದನ್ನು ನಾವು ಯಾವಾಗಲೂ ಪಾಲಿಸಬೇಕಾಗ್ತದೆ. ಒಂದ್ಸತಿ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ಮುಂಚೆನೇ ಅಥವಾ ಹೃದಯದ ಸಮಸ್ಯೆ ಬರೋಕ್ಕಿಂತ ಮುಂಚೆನೇ ನಾವು ಅದನ್ನು ತಡೆಗಟ್ಟಬೇಕು. ಇದು ಎಲ್ಲ ಕಾಯಿಲೆಗೂ ಒಂದು ಇರುವಂಥ ಒಂದು ಜನರಲ್ ರೂಲ್. ಯಾವುದೇ ಕಾಯಿಲೆ ಬರೋಕ್ಕಿಂತ ಮುಂಚೆ ತಡೆಗಟ್ಟು ಅಂತಲೇ ಅದು ನಮಗೆ ಶ್ರೇಷ್ಠವಾಗಿರುವಂಥದ್ದು.
ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ. ಸರ್, ಈ ಕಡೆ ಟೆಸ್ಟ್ ಮಾಡ್ತಾರೆ ಎಲ್ಲ ಅದನ್ನು ಮಾಡೋಣ, ನೀವು ಹೇಳಿದಕ್ಕೆ ಆಯ್ತು ಸಂತೋಷದಿಂದ ಏನಣ್ಣ ಬಯಸಿದ ನಮ್ದು ನಿಮಿಷ ಅಣ್ಣ ನಿಮಿಷ ಅದು ಆಯ್ತು ನಿಮಿಷ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು, ಸ್ನೇಹಿತರು, ಬಂಧು ಮಿತ್ರರು ಉಪಸ್ಥಿತರಿದ್ದರು.